ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ.ವೈ. ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಅನುಷ್ಠಾನವನ್ನು ಮಾಡ್ತೀನಿ ಅಂತ ಹೇಳಿದರು. ಮತ್ತೆ ಜೋರಾಯಿತು ಜಾತಿ ಜನಗಣತಿ ಜಟಾಪಟಿ. ಹಿಂದಿನ ಅವಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡಲಿಲ್ಲ ಅಂತ ಪ್ರಶ್ನೆನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಈ ರೀತಿಯಾಗಿ ಪ್ರಶ್ನೆನ ಮಾಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತಾಡ್ತಿದ್ದಾರೆ. ಮೈಸೂರಿನ ಮೂಡ ಹಗರಣ ಸಿಎಂಗೆ ಕುತ್ತು ಬಂದಿದೆ. ಮೂಡ ಹಗರಣ ಬದಿಗೊತ್ತೋದಕ್ಕೆ ಈ ಚರ್ಚೆನ ಶುರು ಮಾಡಿದೆ. ಅಂದರೆ ಬದಿಗೊತ್ತೋದಂದ್ರೆ ಡೈವರ್ಟ್ ಮಾಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಕೇಳಿ. ಬಿ.ವೈ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು ನೋಡಿ. ಇವತ್ತು ಮೂಡ ಹಗರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಲೋಕಾಯುಕ್ತ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಆದರೆ ಈಗ ಜಾತಿ ಜನಗಣತಿ ವಿಚಾರ ಮುಂದಿಟ್ಕೊಂಡು ಈಗ ಅದನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಹೌದಾ, ವಿಜೇಂದ್ರ ಅವರು ಹೇಳ್ದಂತೆಯೇ ಆಗ್ತಾ ಇದೆಯಾ? ಯಾಕೆಂತಂದರೆ ಡೈವರ್ಟ್ ಮಾಡುವಂಥ ತಂತ್ರ ಅಂತೇಳಿ ಹೀಗೂ ಆಗುತ್ತಾ ರಾಜಕೀಯದಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಒಂದು ವಿಷಯ ಬಹಳ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಅದನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಒಂದಷ್ಟು ಬಾರಿ ಬರುತ್ತೆ. ಅಂತಹ ಪ್ರಯತ್ನಗಳು ಈಗ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಪ್ರತಿದಿನ ಮಾಧ್ಯಮಗಳಲ್ಲಿ ಸೇರಿದಂತೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮೂಡ ಕೇಸ್ ಮತ್ತು ಈ ಒಂದು ಕೇಸ್ CM ಒಂದಷ್ಟು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಆರೋಪ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು CM ಮೇಲೆ ಆರೋಪ ಬಂದ ತಕ್ಷಣ CM ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಡವನ್ನು ವಿಪಕ್ಷಗಳು ಮಾಡಿದ್ರಿಂದ ಅದನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ರಾಜ್ಯ ಕಾಂಗ್ರೆಸ್ಗೆ ಮತ್ತು ರಾಜ್ಯ ಸರ್ಕಾರಕ್ಕಿತ್ತು. ಆ ನಿಟ್ಟಿನಲ್ಲಿ ನೆನೆಗುದಿಗೆ ಬಿದ್ದಿದ್ದಂತಹ ಒಂದು ವಿಚಾರವನ್ನು ಎತ್ತಿರ್ತಕ್ಕಂಥದ್ದು ಮತ್ತು ಬಹಳ ಪ್ರಮುಖವಾದಂಥ ವಿಚಾರವನ್ನು ಎತ್ತಿರ್ತಕ್ಕಂಥದ್ದು ವಿಜೇಂದ್ರ ಅವರು ಹೇಳ್ತಿರತಕ್ಕಂಥದ್ದು ಸತ್ಯವಾಗೇ ಇದೆ. ಯಾಕಂದರೆ ಈ ಒಂದು ವಿಚಾರವನ್ನು ಡೈವರ್ಟ್ ಮಾಡಿಬಿಟ್ರೆ ಇದು ಜಾತಿ ವಿಚಾರ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಮತ್ತು ಇದನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ತಂದೆ ತರ್ತೇವೆ ಅನ್ನುವಂಥ ಒಂದಷ್ಟು ವಿಶ್ವಾಸವನ್ನು ಒಂದಷ್ಟು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ನಾಯಕರು ಕೂಡ ಬಲವಾಗಿ ಹೇಳ್ತಾ ಇರೋದ್ರಿಂದ ಇದು ಸಾರ್ವಜನಿಕವಾಗಿ ಚರ್ಚೆ ಯಥೇಚ್ಛವಾಗಿ ಆಗಿರೋ ಸಂದರ್ಭದಲ್ಲಿ ಮೂಡ ಒಂದು ಕೇಸು ಸ್ವಲ್ಪ ಡೈವರ್ಟ್ ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಮತ್ತು ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಡೈವರ್ಟ್ ಆಗಬಹುದು. ಆದರೆ ಸದ್ಯ ಕೋರ್ಟ್ನಲ್ಲಿ ಇರ್ತಕ್ಕಂಥ ಪ್ರಕರಣ ಮತ್ತು ತನಿಖಾ ಹಂತದಲ್ಲಿ ಇರ್ತಕ್ಕಂಥ ಮೂಡ ಪ್ರಕರಣ ಅದು ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯಕ್ಕೆ ಬಂದಾಗ ಮಾತ್ರ ಅದು ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಡುತ್ತೆ. ಆದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಜಾತಿ ಧರ್ಮದ ವಿಚಾರಗಳೇ ಬಹಳ ಪ್ರಮುಖ ಆಗಿರೋದ್ರಿಂದ ಈ ಒಂದು ವಿಚಾರವನ್ನು ಬಹಳ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಜಾತಿ ಗಣತಿ ಸ್ವೀಕಾರದ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಈಗಾಗಲೇ ಚರ್ಚಿತವಾಗಿರ್ತಕ್ಕಂಥ ವಿಚಾರ. ನಾಗೇಂದ್ರ ಬಾಬು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ನಿಮ್ಮಂದೆ ನ್ಯೂಸನ್ನು ಕೊಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ನೋಡಿ, ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆಗೊಳಿಸಬೇಕು, ಅದನ್ನು ತರಬೇಕು, ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ನಾಯಕರು ಒಬ್ಬೊಬ್ಬರಾಗಿ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜಾತಿ ಜನಗಣತಿ ವಿಚಾರ ಈಗ ಸರ್ಕಾರದ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದ್ರಿಂದಲೇ ಅದೇ ಪಕ್ಷದ ಹಿರಿಯ ಕಾಂಗ್ರೆಸ್ ಮುಖಂಡ ತನ್ನ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿದ್ದಾರೆ. ತನ್ನ ಪಕ್ಷದ ಸರ್ಕಾರದ ವಿರುದ್ಧ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ. ಜಾತಿ ಜನಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂತಂದ್ರೆ ಸರ್ಕಾರ ಹೋಗ್ಲಿ ಅಂತ ಹೇಳಿದ್ದಾರೆ. ಇದರಿಂದ ಎಲ್ಲ ಸಮುದಾಯಕ್ಕೆ ಅನುಕೂಲ ಇದೆ. ಅಂದರೆ ಜಾತಿ ಗಣತಿ ಜಾರಿಗೆ ತರೋದ್ರಿಂದ ಸರ್ಕಾರದ ವಿರುದ್ಧ ಈ ಮೂಲಕ ಮತ್ತೆ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಅದೇ ಪಕ್ಷದ ಆಡಳಿತ ಪಕ್ಷದ್ದೇ ಸದಸ್ಯರಾಗಿರುವಂತಹ ವಿ.ಕೆ. ಹರಿಪ್ರಸಾದ್. ರಾಹುಲ್ ಗಾಂಧಿ ಪ್ರಣಾಳಿಕೆ ಬಗ್ಗೆ ಗೌರವ ಇರೋರು ಬೆಂಬಲ ಕೊಡಬೇಕು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಜಾರಿ ಬಗ್ಗೆ ಹೇಳಿದ್ದಾರೆ, ಅದನ್ನ ಜಾರಿಗೆ ತರಬೇಕು. ಇದನ್ನ ಜಾರಿಗೆ ತಂದ್ರೆ ಸರ್ಕಾರ ಹೋಗುತ್ತೆ ಅಂತಾದ್ರೆ ಹೋಗ್ಲಿ ಅಂತ ವಿ.ಕೆ. ಹರಿಪ್ರಸಾದ್ ಹೇಳಿದ್ದಾರೆ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಭಾಳ ಪ್ರಮುಖವಾಗಿದ್ದಂಥದ್ದು.
ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೇನೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಪ್ರಬಲ ಸಮುದಾಯಗಳ ವಿರೋಧ ಕಟ್ಕೊಳ್ಬೇಕನ್ನ ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆನಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಭಾಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈ ಜಾತಿ ಜನಗಣತಿ ವಿಚಾರ ಕಾಂಗ್ರೆಸ್ನಲ್ಲಿ ಭಾರಿ ಗೊಂದಲಕ್ಕೆ ಕಾರಣ ಆಗಿದೆ. ಅನೇಕ ಸಚಿವರು ಸಹಿ ಸಂಗ್ರಹ ಮಾಡಿ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅಂತ ಹೇಳಿದರು. ಇನ್ನೊಂದು ಕಡೆ BK ಹರಿಪ್ರಸಾದ್ ಹೇಳ್ತಾರೆ ಜಾತಿ ಜನಗಣತಿ ವರದಿ ಜಾರಿಗೆ ತರಲೇಬೇಕು, ಈ ವಿಚಾರಕ್ಕಾಗಿ ಸರ್ಕಾರ ಬೀಳುತ್ತೆ ಅಥವಾ ಸರ್ಕಾರ ಹೋಗುತ್ತೆ ಅಂದರೆ ಹೋಗ್ಲಿ ಅಂತ. ಈಗ ನಿರ್ಧಾರ ತಗೋಬೇಕಾಗಿರೋರು ಯಾರು? ಈ ವಿಚಾರವಾಗಿ ನಿರ್ಧಾರ ತಗೊಳ್ತಾ ಇದ್ದಾರಾ ಅಥವಾ ಇನ್ನೂ ಯಾವ ಹಂತದಲ್ಲಿದೆ ಆ ವಿಚಾರ? ಬಹಳ ಪ್ರಮುಖವಾಗಿ ಈ ಸರ್ಕಾರದಲ್ಲಿ ಈ ಜಾತಿ ಗಣತಿ ಸ್ವೀಕಾರ ಮಾಡಬೇಕಾ ಬೇಡ ಅನ್ನೋಂಥ ಗೊಂದಲ ಬಹಳ ಇತ್ತು. ಆ ಬಳಿಕ ಈಗ ಸ್ವೀಕಾರ ಆಗಿದೆ. ಅದನ್ನು ಅನುಷ್ಠಾನ ಮಾಡುವ ಬಗ್ಗೆ ಈ ಸರ್ಕಾರದ ಮಟ್ಟದಲ್ಲೇ ಬಹಳ ಗಂಭೀರವಾದಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಅಹಿಂದ ಶಾಸಕರು ಮತ್ತು ಅಹಿಂದ ನಾಯಕರು ಒತ್ತಡವನ್ನು ಮೇಲಿಂದ ಮೇಲೆ ಹೇರ್ತಾ ಇದ್ದಾರೆ, ಜಾತಿ ಗಣತಿಯನ್ನು ಸ್ವೀಕಾರ ಮಾಡಲೇಬೇಕು ಅನ್ನೋಂಥದ್ದು. ಇನ್ನು ಉಳಿದಂತೆ ಲಿಂಗಾಯತರು, ಒಕ್ಕಲಿಗರು ಸೇರಿದಂತೆ ಇನ್ನು ಉಳಿದಂಥ ಪ್ರಮುಖ ಜಾತಿಯ ನಾಯಕರು ಯಾವುದೇ ಕಾರಣಕ್ಕೂ ಈ ಒಂದು ಜಾತಿ ಗಣತಿಯನ್ನು ಸ್ವೀಕಾರ ಮಾಡಬಾರ್ದು ಅನ್ನುವಂಥ ಒತ್ತಡವನ್ನು ತರ್ತಾ ಇದ್ದಾರೆ. ಇದ್ರ ಹೊರತುಪಡಿಸಿ ಕೂಡ ಇವತ್ತು BK ಹರಿಪ್ರಸಾದ್ ಅವರು ಹೇಳಿರ್ತಕ್ಕಂಥದ್ದು, ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಈ ಒಂದು ಜಾತಿ ಗಣತಿ ಸ್ವೀಕಾರ ಮಾಡ್ತೇವೆ ಅನ್ನೋಂಥ ಮಾತನ್ನು ಕೊಟ್ಟಿದ್ದೇವೆ, ಅದನ್ನು ಜಾತಿ ಗಣತಿ ಸ್ವೀಕಾರ ಮಾಡಲೇಬೇಕು. ಬೇಕಂದ್ರೆ ಸರ್ಕಾರ ಇದ್ರೆ ಇರುತ್ತೆ, ಇಲ್ಲಿ ಇದನ್ನ ಮೀನಾಮೇಷ ಎಣಿಸ್ತಕ್ಕಂಥ ಅವಕಾಶ ಬರೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯ ಅವರು ಏನೇ ಪರಿಸ್ಥಿತಿ ಬಂದರೂ ಇದನ್ನು ಜಾತಿ ಗಣತಿ ಸ್ವೀಕಾರ ಮಾಡಬೇಕು, ಸ್ವೀಕಾರ ಆಗಿದೆ, ಅದನ್ನು ಅಂಗೀಕಾರ ಮಾಡಬೇಕು ಅನ್ನುವಂಥ ಒತ್ತಡವನ್ನು ತರ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬಹಳ ದಿನಗಳಿಂದ ಇದ್ದೇ ಇತ್ತು. ಈಗ ಅದನ್ನು ಮತ್ತೆ ಮುಂದುವರಿತಾ ಇದೆ. ಈಗ ಸರ್ಕಾರದ ಒಂದಷ್ಟು ಬುಡ ಕೂಡ ಅಲ್ಲಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಕೂಡ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು, ಯಾಕಂದರೆ ಕೆಲವೇ ದಿನಗಳಲ್ಲಿ ಅವರ ಒಂದಷ್ಟು ಅಧಿಕಾರಾವಧಿ ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳಿದ್ದಂಥ ಸಂದರ್ಭದಲ್ಲಿ ಕೊನೆಯದಾಗಿ ಅವರೇ ಮಾಡಿಸಿದಂಥ ಜಾತಿ ಗಣತಿಯನ್ನು ಏನು ಜಾರಿ ಮಾಡಿ ಹೋಗ್ತಾರಾ ಅಥವಾ ಮುಂದಿನ ಸರ್ಕಾರಕ್ಕೆ ಇದನ್ನು ಬಿಟ್ಟು ಹೋಗ್ತಾರಾ ಅಂಥದ್ದು ಬಹಳ ಕುತೂಹಲ ಇರತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಜ್ಯ ನಾಯಕರಿಗೆ ಯಾವ ಸೂಚನೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಭಾಳ ಪ್ರಮುಖ ಆಗುತ್ತೆ. ಯಾಕೆಂದರೆ ಇಲ್ಲಿ ಒಂದು ರೀತಿಯಲ್ಲಿ ಸರ್ಕಾರದ ಮಧ್ಯೆ ಒಂದಷ್ಟು ಆಂತರಿಕವಾದಂಥ ಸಂಘರ್ಷ ಇರೋದ್ರಿಂದ ಮತ್ತು ರಾಜ್ಯ ಸರ್ಕಾರ